ಹಾಯ್ ಫ್ರೆಂಡ್ಸ್, ಈಸಿಯಾಗಿ ಮೂರೇ ಪದಾರ್ಥಗಳನ್ನು ಬಳಸಿ ರುಚಿಕರವಾದ ಮಿಲ್ಕ್ ಬರ್ಫಿನ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಒಂದು ದಪ್ಪ ತಳದ ಪಾತ್ರೆಗೆ 2 ಚಮಚ ತುಪ್ಪ ಹಾಕಿ ಅದಕ್ಕೆ ನಾನು 1 ಕಪ್ಪು ಹಾಲನ್ನು ಹಾಕ್ಕೊಂಡು ಹಾಗೆ ಅರ್ಧ ಕಪ್ಪು ಸಕ್ಕರೆ ಹಾಗೆ 2.5 ಕಪ್ಪಷ್ಟು ಹಾಲಿನ ಪುಡಿಯನ್ನು ನೀವು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಗ್ಯಾಸನ್ನು ಆನ್ ಮಾಡ್ದಂಗೆ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಮೂರೂ ಕೂಡ ಮಿಕ್ಸು ಚೆನ್ನಾಗಿ ಆಗಬೇಕು. ಯಾವುದೇ ಲಂಪ್ಸ್ ಇರಬಾರ್ದು, ಅದರಲ್ಲಿ ಗಂಟುಗಳಿಲ್ಲದ ಹಾಗೆ ಕ್ಲೀನಾಗಿ ನೀವು ಈ ಥರ ತಿರ್ಸಿ ರೆಡಿ ಮಾಡಿ. ಈಗ ನೀವು ಗ್ಯಾಸನ್ನು ಆನ್ ಮಾಡ್ಕೋಬೇಕು. ಗ್ಯಾಸನ್ನು ಆನ್ ಮಾಡಿಕೊಂಡು ಕೈ ಬಿಡದಂತೆಯೇ ತಿರ್ಸ್ತಾ ಹೋಗಬೇಕು. ಇದು ಒಂದು 15 ನಿಮಿಷಗಳ ಕಾಲ ಬೇಕಾಗುತ್ತೆ ಟೈಮ್ ಗಟ್ಟಿಯಾಗಲಿಕ್ಕೆ. ಇದನ್ನು ನೀವು ಕೈ ಬಿಡಬಾರ್ದು. ಕೈ ಬಿಟ್ಟರೆ ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗಾಗಿ ನೀವು ಕೆಳಗಡೆ ಅಂಟುತ್ತೆ ಮತ್ತೆ. ಆದ್ದರಿಂದ ನೀವು ಕೈ ಬಿಡದೆ ಇದನ್ನು ತಿರ್ಸ್ತಾನೇ ಇರಬೇಕು. ನೋಡಿ, ಮಿಶ್ರಣ ಈಗ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಈಗ ನಾನು ಅದಕ್ಕೊಂದು 2 ಸ್ಪೂನಷ್ಟು ಮತ್ತೆ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಹಾಗೆ ತಿರ್ಸ್ತಾ ಇರಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಈ ಬರ್ಫಿ. ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿ, ಈಗ ತಳ ಬಿಡ್ತು. ಈಗ ಹೀಗೆ ತಿರ್ಸಿದ್ರೆ ನೋಡಿ, ತಳನ ಎದ್ದು ಬರೋ ಥರ ಅಲ್ಲಿ ತನಕ ನೀವು ತಿರ್ಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಇದು ನಿಮಗೆ ತಳ ಬಿಡೋ ತನಕ ಇದನ್ನು ಚೆನ್ನಾಗಿ ಈ ಥರ ತಿರ್ಸಿ ನೋಡಿ ಆಗಿದೆ. ಈಗ ಇದನ್ನು ನಾನೀಗ ಒಂದು ತುಪ್ಪ ಸವರಿದಂತಹ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಇದ್ರ ಮೇಲೆ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ನೀವು ಒಂದು 4 ಗಂಟೆಗಳ ಕಾಲ ಸೆಟ್ಟಾಗಕ್ಕೆ ಬಿಡಬೇಕು, ತಣ್ಣಗಾಗಕ್ಕೆ. ನೋಡಿ, ಈಗ ತಣ್ಣಗಾಗಿದೆ. ತುಂಬ ಚೆನ್ನಾಗಿ ನೀಟಾಗಿ ಸೆಟ್ ಆಗಿರುತ್ತೆ. ನೀವು ಯಾವ ಥರ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ಶೇಪಲ್ಲಿ. ನೋಡಿ, ರುಚಿಕರವಾದ ಮಿಲ್ಕ್ ಬರ್ಫಿ ರೆಡಿಯಾಗಿದೆ. ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಸೇಮ್ ನೀವು ಏನು ಸ್ವೀಟ್ ಶಾಪಿಂದ ತರ್ತಿರೋ ಅದೇ ಥರ ಸಿಮಿಲರ್ ಆಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಂಗ್ರೀಡಿಯೆಂಟು ಕೂಡ ತುಂಬಾ ಕಡಿಮೆ ಇರುತ್ತೆ. ಆರಾಮಾಗಿ ಇದನ್ನು ಮಾಡ್ಕೋಬೋದು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋ ಲೈಕ್ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದ್ದೇ ಸಿಂಪಲ್ ಅಡುಗೆಗಳಿಂದ ಮತ್ತೆ ಬರ್ತಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.